ನಮಸ್ಕಾರ ಬಂಧುಗಳೇ. ಸೊ ಇಲ್ಲೊಬ್ಬರು ಸಯಾಟಿಕಾ ಪ್ರಾಬ್ಲಮ್ಗೆ ಕಂಪ್ಲೀಟಾಗಿ ಟ್ರೀಟ್ಮೆಂಟ್ ಒಂದು 3 ಮಂತ್ಸಲ್ಲಿ ಅವ್ರಿಗೆ ಆಲ್ಮೋಸ್ಟ್ ಆಲ್ ಪೇನ್ ಕಡಿಮೆ ಆಗಿಬಿಟ್ಟಿದೆ. ಸೊ ಅವ್ರದ್ದೊಂದು ಇದು ಕೊಡ್ತಾರೆ, ಫೀಡ್ಬ್ಯಾಕ್ ಕೊಡ್ತಾರೆ, ಕೇಳಿ ನೀವು ಹೇಳ್ರಿ. ನನಗೆ ಮೊದಲು ಫಸ್ಟು ಬ್ಯಾಕ್ ಪೇನ್ ಇತ್ತು ರೀ. ಆ ಮೊದಲದ್ದು ಫಸ್ಟು ಒಂದು 20 ವರ್ಷದೊಳಗಾಗಿ ನನಗೆ ಆಪ್ರೇಷನ್ ಆಗಿತ್ತು. ಮತ್ತು ಅದೇ ಪ್ರಾಬ್ಲಮ್ ಮತ್ತೆ ಆಗಿತ್ತು. ಡಾಕ್ಟ್ರ್ ಹತ್ರ ಹೋದರೆ ಮತ್ತೆ ಆಪ್ರೇಷನ್ ಬೇಕಾಗ್ತದೆ ಅಂದರು. ಮತ್ತು ಈ ಡಾಕ್ಟ್ರ್ ಹತ್ರ ಬಂದ್ವಿ. ಬಂದ ತಕ್ಷಣ ಇಲ್ಲಪ್ಪ, ಈ ಮೆಡಿಸಿನ್ ಬಳಸು, ಬೇಗ ಇದಾಗ್ತದೆ ಅಂತಂದರು. ಒಂದು 20 ದಿನ ಬಳಸಿದೆ, ಸ್ವಲ್ಪ ಕಡಿಮೆ ಆಯಿತು. 3 ತಿಂಗಳು ಬಳಸಿದ ಮೇಲೆ ಎಲ್ಲ ಸೆಟ್ ಆಯಿತು. ಈಗ ಎಷ್ಟು, 1 ವರ್ಷ ಆಯ್ತಾ? 1 ವರ್ಷ ಆಯ್ತು ರೀ. ಏನಿಲ್ಲ ಪ್ರಾಬ್ಲಮ್. ಪೇನ್ ಹೆಂಗೆ ಬರ್ತಿತ್ತು ನಿಮಗೆ? ಪೇನು ಬ್ಯಾಕ್ ಸೈಡ್ಲಿಂದ ಎಡಗಾಲ ಎಲ್ಲ ನಡೆಯಕ್ಕೆ ಬರ್ತಿಲ್ಲ. ಇಬ್ಬರು ಹಿಡ್ಕೊಂಬಂದಿದ್ರು. ಇಬ್ಬರು ಹಿಡ್ಕೊಂಡು ಬರ್ತಿದ್ರು. ಇವಾಗ ಸ್ವಂತ ನಡೆಯಕತ್ತೀರಿ. ಒಳ್ಳೆ, ಥ್ಯಾಂಕ್ ಯು. ಕೇಳಿದ್ರೆ ನೀವು ಸಯಾಟಿಕಾಗೆ ಆಪ್ರೇಷನ್ ಅಂತಾರೆ, ಏನೇನೋ ಅಂತಾರೆ, ಬಟ್ ಅವಶ್ಯಕತೆನೇ ಬೀಳಲ್ಲ. ಆ ಡಿಸ್ಕ್ ಬಲ್ಜು, ಆ ನರ್ವ್ ಕಾಂಪ್ರೆಷನ್ ಫ್ರೀ ಮಾಡಿಬಿಟ್ರೆ ಅದು ಒಂದು 2-3 ಮಂತ್ಸಲ್ಲಿ ಆರಾಮಾಗಿ ಫ್ರೀ ಆಗುತ್ತೆ. ಆಪ್ರೇಷನ್ನೇ ಬೇಕಾಗಲ್ಲ. ಧನ್ಯವಾದಗಳು.